ಎಲ್ಲರಿಗೂ ಡೇ ಒನ್ ಲಾಗ್ಗೆ ಸ್ವಾಗತ. ಸೊ ಎಂದಿನಂತೆ ನನ್ನ ರಥನ ಎತ್ಕೊಂಡು ಶಾಪ್ ಕೊಡ್ತಿದೆ. ಹೊರಡ್ಬೇಕಾರೆ ಮೈಂಡು ಫ್ರೆಶ್ ಆಗಿರ್ಲಿ ಅಂತ ಕೂಲಿ ಪವರ್ ಹೌಸ್ ಸಾಂಗ್ ಕೇಳ್ಕೊಂಡು ಹೋಗ್ತಾ 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 ಶಾಪ್ ಹತ್ರ ಬಂದೆ. ಬಂದ್ರೆ ನೋಡಿದ್ರೆ ಹುಡುಗರುಗಳೇ ಯಾರು ಬಂದಿರ್ಲಿಲ್ಲ, ಒಬ್ನೇ ಬಂದಿದ್ದ. ಅವನು ಅಂಗಡಿ ಕ್ಲೀನ್ ಮಾಡೋ ಅಂತಂದ್ರೆ ಗೇಮ್ ಆಡ್ಕೊಂಡು ಕೂತವನೆ. ಅದಾದ್ಮೇಲೆ ನೋಡಿದ್ರೆ ಮೊಬೈಲ್ಗಳಲ್ಲಿ ನೆಟ್ವರ್ಕೇ ಬತ್ತಲ್ಲ, ಏರ್ಟೆಲ್ ಸಿಮ್ದು. ಏನಪ್ಪಾ ಮಾಡೋದು, ಕಸ್ಟಮರ್ಗಳು ಕಾಲ್ ಹೋಗ್ತಿಲ್ಲ, ಕಾಲು ಬರ್ತಿಲ್ಲ, ಕೆಲ್ಸಗಳೆಲ್ಲ ಕಾಲ್ ಎತ್ಕೊಬಿಡ್ತದ ಅನ್ನೋದ್ ಯೋಚನೆ ಮಾಡ್ಬೇಕಾದ್ರೆ ಗಾಡಿಗಳು ಬರಕ್ ಸ್ಟಾರ್ಟ್ ಆಯ್ತು. ಸೊ ಎಲ್ಲಾನು ಅಲೈನ್ ಮಾಡಿ ವರ್ಕ್ ಆರ್ಡರ್ ಎಲ್ಲ ರೆಡಿ ಮಾಡಿ ಹುಡುಗರ್ಗೆ ಕೆಲಸ ವಹಿಸಿ ಆಮೇಲೆ ಟೋಯಿಂಗ್ ಗಾಡಿ ಬಂತು ನಮ್ದು. ನಿನ್ನೆ ಅದ್ರದ್ದು ಕೆಲಸ ಪೆಂಡಿಂಗ್ ಇತ್ತು. ಸೈಡ್ ಪಿಲ್ಲರ್ ಲೈಟ್ಗಳು ಮತ್ತೆ ನೇಮ್ ಬೋರ್ಡ್ ಲೈಟು, ಇದು ಪಿಕ್ಸೆಲ್ LED. ಸೊ ಇದೆಲ್ಲ ಫುಲ್ ಪೇಂಟ್ ಮಾಡಿ ಎಲ್ಲ ಮಾಡಿ ರೆಡಿ ಮಾಡಿರೋದು. ಯಾಕಂತಂದ್ರೆ ಇದು ಲೈಟ್ ರಿಫ್ಲೆಕ್ಟ್ ಆಗ್ಬೇಕು ಅಂದ್ರೆ ಬ್ಯಾಕ್ ಗ್ರೌಂಡ್ ಎಲ್ಲ ಬ್ಲಾಕ್ ಇರಬೇಕು. ಯಾರಿಗಾರ ಬೇಕು ಅಂತಂದ್ರೆ ನೇಮ್ ಬೋರ್ಡ್ ಮತ್ತೆ ವೀಲ್ ಆರ್ಚ್, ಸೈಡ್ ಆರ್ಚ್ ಗಳು ಬೇಕು ಬಸ್ಗಳಿಗೆ, ಟಿಟಿಗಳಿಗೆ ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಗೇರ್ಸ್ಟೆಕ್ ಮಾಡಿಫಿಕೇಶನ್ಸ್, ಮೈಸೂರು, ಕುವೆಂಪು ನಗರ. ಸರಿ ಆಯ್ತಪ್ಪ ಅನ್ಬಿಟ್ಟು ಅಲ್ಲಿಂದ ಸಿಟಿಗೆ ಹೊರಟೆ. ನನ್ನ ವೈಫ್ಗೂ ಮತ್ತೆ ನನ್ನ ನಾದ್ನಿಗೂ ಡ್ರೆಸ್ ತೆಗಿಬೇಕು ಅಂತ. ಸೊ ನೋಡಿದ್ರೆ ಸುತ್ತಿಸ್ರು ತುಂಬಾ ಸುತ್ತಿಸ್ರು. ಅದಾದ್ಮೇಲೆ ಕೊನೆಗೆ ಒಂದ್ ಕಡೆ ಬಂದು ಇಷ್ಟ ಆಯ್ತು ಅನ್ಬಿಟ್ಟು ತಗೊಂಡ್ಲು. ಅದಾಗ್ತಿದಂಗೆನೆ ಸರಿ ಆಯ್ತು ಹೊರಡೋಣ ಅನ್ಬಿಟ್ಟು ತಿರ್ಗಾ ಶಾಪ್ ಹತ್ರ ಬಂದು ಪೆಂಡಿಂಗ್ ಇದ್ದಿದ್ ವೈರಿಂಗ್ ಕೆಲಸ ಎಲ್ಲ ಮುಗಿಸಿ ಅದಾದ್ಮೇಲೆ ನೇಮ್ ಬೋರ್ಡ್ ಲೈಟ್ ಆನ್ ಮಾಡಿದೆ. ನೋಡಿ ಹೆಂಗ್ ಬರ್ತದೆ ಅಂತ. ಇದು ಆಫ್ ನೇಮ್ ಬೋರ್ಡ್ RGB. ಸೊ ಯಾವ್ದಾದ್ರು TT ಬಸ್ಗೆ ಏನಾದ್ರು ಬೇಕು ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಇವತ್ತೊಂದು ಲಾಗ್ ಮುಗಿಸ್ತಾ ನೆಕ್ಸ್ಟ್ ಲಾಗ್ ಅಲ್ಲಿ ಸಿಗೋಣ. ಬಾಯ್.